ಒಂದು ರಾತ್ರಿ ಅನಿಲ್ ಮತ್ತು ಮೇಘ್ನಾ ಇಬ್ಬರೂ ತಮ್ಮ ಕಾರಿನಲ್ಲಿ ಶಾಂತವಾದ ರಸ್ತೆಯಿಂದ ತಮ್ಮ ಹಳ್ಳಿಯಿಂದ ನಗರದ ಕಡೆಗೆ ಹೋಗುತ್ತಿದ್ದರು. ಅಚಾನಕವಾಗಿ ಕಾರು ಮಧ್ಯ ರಸ್ತೆಯಲ್ಲಿ ನಿಂತೋಯ್ತು ಮತ್ತು ಏನ್ ಮಾಡಿದರೂ ಕಾರು ಪುನಃ ಸ್ಟಾರ್ಟ್ ಆಗಲಿಲ್ಲ. ಅಕ್ಕಪಕ್ಕ ತುಂಬಾ ದೂರದರೆಗೆ ನೋಡಿದರು, ಯಾರೂ ಕಾಣಿಸುತ್ತಿರಲಿಲ್ಲ. ಆದುದರಿಂದ ಅವರು ಯೋಚಿಸಿದರು, ಸ್ವಲ್ಪ ಮುಂದೆ ನಡೆದು ನೋಡೋಣ, ಹತ್ತಿರ ಯಾವುದಾದರೂ ಮನೆ ಇದೆಯಾ ಎಂದು. ಅವರು ಕಾರಿನಲ್ಲಿ ಇದ್ದ ಬಟ್ಟೆಗಳಿಂದ ತುಂಬಿದ ಲಗೇಜ್ ಬ್ಯಾಗ್ ಮತ್ತು ನೀರಿನ ಬಾಟಲಿಯನ್ನು ಜೊತೆಗೆ ತೆಗೆದುಕೊಂಡು ನಡೆಯಲು ಆರಂಭಿಸಿದರು. ಸ್ವಲ್ಪ ದೂರ ನಡೆದ ಮೇಲೆ ಅವರು ರಸ್ತೆಯ ಮೂಲ ಭಾಗದಲ್ಲಿ ಏನೋ ಮಿನುಗುತ್ತಿರುವುದನ್ನು ನೋಡಿ ಆಶ್ಚರ್ಯಾದರು. ಇಬ್ಬರು ಓಡೋದೊಡುತ್ತಾ ಹತ್ತಿರಕ್ಕೆ ಹೋಗಾಗ ಆ ಮಿನುಗುವ ವಸ್ತು ಒಂದು ಚಿನ್ನದ ನಾಣ್ಯ ಆಗಿತ್ತು ಅಂತ ಕಂಡರು. ಹಾಗೆ ಮುಂದೆ ಹೀಗೆ ಹೆಜ್ಜೆ ಹೆಜ್ಜೆಗೆ ನಾಣ್ಯಗಳು ಇದ್ದವು. ಇದನ್ನು ನೋಡಿ ಅನಿಲ್ ಮತ್ತು ಮೇಘ್ನಾ ತುಂಬಾ ಖುಷಿಯಾದರು ಮತ್ತು ಪ್ರತಿಯೊಂದು ನಾಣ್ಯವನ್ನು ಲಗೇಜ್ ಬ್ಯಾಗ್ನಲ್ಲಿ ಹಾಕತಾರಂಭಿಸಿದರು. ಅವರ ಸುತ್ತಲೂ ಬರೀ ಕತ್ತಲೆ. ಹಾಗಾಗಿ ಅವರು ತಿಳಿಯದೇ ಇದ್ದಕ್ಕಿದ್ದಂತೆ ಒಂದು ಕಾಡಿನೊಳಗೆ ಪ್ರವೇಶಿಸಿದರು. ಮತ್ತಷ್ಟು ನಾಣ್ಯಗಳು ಎತ್ತುತ್ತಾ ಮುಂದೆ ಸಾಗಿದಾಗ ಅವರು ನೋಡಿದ್ದು ಒಂದು ಆಳವಾದ ಬಾವಿ. ಅದರಲ್ಲಿ ಹಲವಾರು ಚಿನ್ನದ ನಾಣ್ಯಗಳು ಇದ್ದವು. ಅವರು ತಕ್ಷಣ ಯೋಚಿಸಿದರು, ಲಗೇಜ್ ಬ್ಯಾಗ್ನಲ್ಲಿರುವ ಬಟ್ಟೆಗಳನ್ನು ಹರಿಸಿ ಪರಸ್ಪರ ಕಟ್ಟಿಕೊಂಡು ಒಂದು ದಾರ ತಯಾರಿಸುವ. ಆ ದಾರದ ಸಹಾಯದಿಂದ ಅನಿಲ್ ಆ ಬಾವಿಯೊಳಗೆ ಇಳಿದು ನಾಣ್ಯಗಳು ಲಗೇಜ್ ಬ್ಯಾಗ್ನಲ್ಲಿ ತುಂಬಿ ಅದನ್ನು ಆ ದಾರಕ್ಕೆ ಕಟ್ಟುತ್ತಾನೆ ಮತ್ತು ಮೇಘ್ನಾ ದಾರವನ್ನು ಎಳೆದು ನಾಣ್ಯಗಳನ್ನು ಅವಳ ಹತ್ತಿರ ಒತ್ತುಗಡಿಸುತ್ತಾನೆ. ಹಾಗೆಯೇ ಅವರು ಮಾಡಿದರು. ಅನಿಲ್ ಒಂದೊಂದು ಆಗಿ ಬ್ಯಾಗನ್ನು ನಾಣ್ಯಗಳಿಂದ ತುಂಬಿ ಮೇಘ್ನಗೆ ಮೇಲಕ್ಕೆ ಕೊಡುತ್ತಾ ಹೋದ. ಅರ್ಧಕ್ಕಿಂತ ಹೆಚ್ಚು ನಾಣ್ಯಗಳು ಬಾವಿಯಿಂದ ಹೊರತೆಗೆದ ಮೇಲೆ ಅಚಾನಕವಾಗಿ ನಾಣ್ಯಗಳಿಂದ ಒಂದು ಸಿಂಹ ಹೊರಬಂತು. ಇದನ್ನು ನೋಡಿ ಅನಿಲ್ ಭಯಪಟ್ಟು ತಕ್ಷಣ ದಾರ ಹಿಡಿದು ಮೇಲಕ್ಕೆ ಹತ್ತಲು ಪ್ರಯತ್ನಪಟ್ಟನು ಮತ್ತು ಮೇಘ್ನಾ ತನ್ನ ಸಂಪೂರ್ಣ ಶಕ್ತಿಯಿಂದ ಅವನನ್ನು ಮೇಲಕ್ಕೆ ಎಳೆಯಲು ಆರಂಭಿಸಿದಳು. ಆದರೆ ಆಗಲೇ ಸಿಂಹ ಅನಿಲ್ನ ಕಾಲನ್ನು ತನ್ನ ಬಾಯಿಂದ ಹಿಡಿದು ಎಳೆಯಲು ಆರಂಭಿಸಿತು. ಈ ಹೊತ್ತಿಗೆ ಮೇಘ್ನಾ ಕೂಡ ದಾರ ಎಳೆಯಲಾಗದೆ ಜಾರಿ ಬಾವಿಯೊಳಗೆ ಉರುಳಿ ಬಿದ್ದಳು. ಇಬ್ಬರೂ ಕೆಳಗೆ ಬಿದ್ದ ಮೇಲೆ ಅವರು ಸಿಂಹಕ್ಕೆ ಕೇಳಿದರು, ದಯವಿಟ್ಟು ನಮ್ಮನ್ನು ಬಿಟ್ಟಿಬಿಡು, ನಾವು ಚಿನ್ನದ ಆಸೆಗೆ ಬಿದ್ದುಬಿಟ್ಟಿದ್ದೇವೆ, ನಮ್ಮ ಜೀವವನ್ನು ಭಿಕ್ಷಿಸು. ಸಿಂಹ ಹೇಳಿತು, ನಾನು 2 ದಿನದಿಂದ ಹಸಿವಿನಿಂದಿದ್ದೀನಿ. ಹೀಗೆ ಬೇಟೆಯನ್ನು ಹುಡುಕುತ್ತಾ ಹೋಗುತ್ತಿದ್ದಾಗ ನನಗೂ ಈ ಚಿನ್ನದ ನಾಣ್ಯಗಳು ಕಂಡವು. ಹಾಗೆಯೇ ನಾಣ್ಯಗಳನ್ನು ಹಿಂಬಾಲಿಸುತ್ತಾ ಮುಂದೆ ಬರುತ್ತಾ ನಾನು ಈ ಬಾವಿಯನ್ನು ನೋಡದೆ ಹಾಗೇ ಹತ್ತಿ ನೋಡುವಾಗ ಜಾರಿ ಬಾವಿಯೊಳಗೆ ಬಿದ್ದೆನು. ನಾನು ಬಹಳ ಹೊತ್ತಿಂದ ಇಲ್ಲಿಯೇ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಕುಳಿತಿದ್ದೇನೆ. ಆದರೆ ನೀವು ನನ್ನತ್ತ ಜೀವಭಿಕ್ಷೆ ಕೇಳ್ತಿದ್ದೀರಾ? ನಾನು ಮರಣದ ರಾಜ ಮತ್ತು ನೀವು ಇಬ್ಬರು ಲೋಭದ ದಾಸರು. ನೀವು ಏನ್ ಕೇಳ್ತೀರಾ? ನಿಮ್ಮನ್ನು ಬಿಟ್ಟು ಬಿಡು ಅಂತ. ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಸಿಂಹ ತಕ್ಷಣ ಅನಿಲ್ ಮೇಲೆ ದಾಳಿ ಮಾಡಿತು ಮತ್ತು ಅವನ ಕತ್ತನ್ನು ತನ್ನ ಬಾಯಿಂದ ಬಿಗಿಯಾಗಿ ಹಿಡಿದಿತು. ಆಗ ಮೇಘ್ನಾ, ದಯವಿಟ್ಟು ಅವರನ್ನು ಬಿಡಿ, ಯಾರಾದರೂ ನಮ್ಮನ್ನು ಉಳಿಸಿ, ದಯವಿಟ್ಟು ಕಾಪಾಡಿ ಅಂತ ಕೂಗಲಾರಂಭಿಸಿದಳು. ಆಗಲೇ ಸಿಂಹ ತನ್ನ ಶಕ್ತಿಯಿಂದ ಅನಿಲ್ನ ಉಸಿರನ್ನು ನಿಲ್ಲಿಸಿಬಿಟ್ಟಿತು. ಇದನ್ನು ನೋಡಿ ಮೇಘ್ನಾ ಭಯದಿಂದ ಬೆಹೋಶಾಯಿದಳು. ನಂತರ ಸಿಂಹ ತನ್ನ ಹಸಿವನ್ನು ತುಂಬಲು ಆರಂಭಿಸಿತು. ಅನಂತರ ಕೆಲವು ಗಂಟೆಗಳ ನಂತರ ಮೇಘ್ನಾ ಕಣ್ಣು ತೆಗೆದು ನೋಡಿದಾಗ ಸಿಂಹ ಶಾಂತವಾಗಿ ಕುಳಿತು ಅವಳನ್ನ ನೋಡುತ್ತಿದ್ದಿತು ಮತ್ತು ಅವಳ ಮುಂದೆ ಅನಿಲ್ನ ಮುಳೆಗಳು ಮಾತ್ರ ಉಳಿದಿದ್ದವು. ಇದನ್ನು ನೋಡಿ ಮೇಘ್ನಾ ಜೋರಾಗಿ ಅಳಲು ಆರಂಭಿಸಿದಳು. ಮತ್ತೆ ಸಿಂಹ ಪುನಃ ಎದ್ದು ನಿಂತು ಅವಳ ಕಡೆ ನಡೆಯಲು ಆರಂಭಿಸಿತು. ಮೇಘ್ನಾ ಇನ್ನಷ್ಟು ಜೋರಾಗಿ ಅತ್ತಳು. ನಂತರ ಹೇಳಿದಳು, ಇನ್ನೇನು ಬೇಕು ನಿನ್ಗೆ? ನನ್ ಜೀವ ನರ್ಕ ಮಾಡಿಬಿಟ್ಟೆ ನೀನು. ನನ್ ಬದುಕನ್ನೇ ನಾಶ ಮಾಡಿದ್ಯಾ. ಎಷ್ಟು ಸ್ವಾರ್ಥಿ ನೀನು, ಎಷ್ಟು ಲೋಭ ನಿನ್ಗೆ. ಆಗ ಸಿಂಹ ಹೇಳಿತು, ಏನು ನಾನು ಲೋಭಿಯೇ? ಇದು ನೀನು ಹೇಳ್ತಿದ್ದೀಯಾ? ನೀನು ಆ ರಸ್ತೆಯಿಂದ ಇಲ್ಲಿಗೆ ಬರುವವರೆಗೆ ಎಷ್ಟು ನಾಣ್ಯಗಳನ್ನು ಎತ್ಕೊಂಡಿದ್ದೀರಿ? ತೃಪ್ತಿ ಆಯ್ತಾ ನಿಮ್ಗೆ? ಇಲ್ಲ, ಇನ್ನೂ ನಾಣ್ಯಗಳ ಆಸೆಯಿಂದ ಈ ಬಾವಿ ಒಳಗೆ ಇಳಿದೆ ಮತ್ತು ನಿನ್ನ ಗಂಡನನ್ನು ಕಳೆದುಕೊಂಡೆ. ನನಗೆ ಚಿನ್ನ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದುದು ಒಂದು ಮಾತ್ರ, ಬದುಕೋಕೆ, ನನ್ನ ಹೊಟ್ಟೆಗೆ ಆಹಾರ. ಹೌದು, ಇವಾಗ ನೀನು ನನ್ನ ಆಹಾರ. ಇದನ್ನು ಹೇಳಿ ಸಿಂಹ ಮೇಘ್ನಾ ಮೇಲೆ ದಾಳಿ ಮಾಡಿತು. ಅವಳು, ಉಳಿಸಿ, ಯಾರಾದ್ರೂ ನನ್ನನ್ನು ಕಾಪಾಡಿ ಅಂತ ಕಿರೀಚಿದಳು. ಆದರೆ ಕೆಲವು ನಿಮಿಷದಲ್ಲಿ ಅವಳ ಆ ಕೂಗು ನಿಂತು ಹೋಯಿತು ಮತ್ತು ಸಿಂಹ ತನ್ನ ಹಸಿವನ್ನು ಪೂರ್ಣಗೊಳಿಸಿತು. ಆ ರಾತ್ರಿ ಜೋರಾದ ಮಳೆಯಿಂದ ಆ ಬಾವಿ ನೀರಿನಿಂದ ತುಂಬಿಬಿಟ್ಟಿತು ಮತ್ತು ಬಾವಿ ಪೂರ್ಣವಾಗಿ ತುಂಬಿದ ಮೇಲೆ ಸಿಂಹ ಈಜುತ್ತಾ ಹೊರಗೆ ಬಂತು. ನಂತರ ಕಾಡಿನ ಕಡೆ ನಡೆದು ಹೋಯಿತು. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ಆದರೆ ಲೋಭ ನಿನ್ನ ಜೀವಕ್ಕೆ ಅಪಾಯ.